ಹಾಯ್ ಆಲ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಕನ್ನಡ ಕೊಂಕಣಿ ವ್ಲಾಗ್ಸ್. ಸೊ ನಾ ಇವತ್ತು ಕನ್ನಡ ಒಳಗೆ ವ್ಲಾಗ್ ಮಾಡ್ಬೇಕಂತ ಅಂದ್ಕೊಂಡೇನ್ರಿ. ಅದಕ್ಕೆ ನಾನು ನಿಮಗೆ ಇವತ್ತು ಫಿಶ್ ಕರಿ ಮತ್ತು ಫಿಶ್ ಫ್ರೈ ಹೆಂಗೆ ಮಾಡ್ತಾರಂತಂದು ತೋರ್ಸಾತೀನಿ. ಇದು ಗೋವನ್ ಸ್ಟೈಲ್. ಮೊದಲು ನಾವು ಇದಕ್ಕೆ ಬಿಳೆಂಜಿ ಅಂತಾರಲ್ಲ, ಈ ಬಿಳೆಂಜಿಗೆ ಉಪ್ಪು ಮತ್ತು ಅರಿಶಿನ ಹಾಕಿ ಸೈಡ್ ತೆಗೆದಿಟ್ಬಿಡೋಣ. ನೋಡಿರಿ ಇಷ್ಟು ಚೆನ್ನಾಗಿ ಕಲಿಸ್ಬೇಕು. ಅಂದ್ರೆ ಟೇಸ್ಟಿನ ಚಲೋ ಬರ್ತೈತಂತ. ಈಗ ಒಂದವರೆಲ್ಲ ಹಿಂಗೆ ಮಾಡ್ತಾರೆ, ಅದಕ್ಕೆ ನಾವು ಹಿಂಗೆ ಮಾಡೋಣ ಅಂತ. ಈಗ ಫಿಶ್ ಫ್ರೈ ಮಾಡೋಕ್ಕೆ ನಾನು ಇದಕ್ಕೆ ಉಪ್ಪು, ಖಾರ, ಅರಿಶಿನದ ಪುಡಿ, ಹಸಿ ಎಣ್ಣೆ ಮತ್ತು ಬೆಳ್ಳುಳ್ಳಿ, ಶುಂಠಿ ಪೇಸ್ಟು ಮತ್ತು ಲಿಂಬೆಹಣ್ಣು ಹಾಕ್ಕೊಂಡು ಚಂದಂಗೆ ಕಲ್ಸಾತೇನೆ ನೋಡಿರಿ. ಹಿಂಗೆ ಕಲಿಸಿ ಇಟ್ಬಿಡೋಣ ಸೈಡ್. ಸೊ ನಾನು ಬ್ರೇಕ್ಫಾಸ್ಟಿಗೆ ಆಲೂ ಪರೋಟ ಮಾಡ್ಕೊಳತ್ತಿದ್ದೆ ರೀ. ಅದಕ್ಕೆ ಚಟ್ನಿ ಮಾಡ್ಕೋಬೇಕಂತಂದು ಹೇಳಿ ಹಸಿಮೆಣ್ಸಿನ್ಕಾಯಿ, ಶುಂಠಿ ಮತ್ತು ಬೆಳ್ಳುಳ್ಳಿ, ಕೊಬ್ಬರಿ ಮತ್ತು ಸ್ವಲ್ಪ ಪುಟಾಣಿ ಆಮೇಲೆ ಕೊತ್ತಂಬರಿ ಹಾಕಿ ಇದನ್ನು ರುಬ್ಕೋಬೇಕೀಗ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೇನಿ. ಅದನ್ನು ಗ್ರೈಂಡ್ ಮಾಡ್ಕೋಬೇಕೀಗ. ಯಾಕಂದ್ರೆ ಆಲೂ ಪರೋಟ ಜೊತೆ ಕಾಯಿ ಚಟ್ನಿ ಚಲೋ ಆಕ್ಕೈತಿ, ರುಚಿ ಬರ್ತದೆ ಅಂತಂದು ಹೇಳಿ ನಾ ಚಟ್ನಿ ಮಾಡ್ಕೊಳತ್ತೇನೆ. ಈಗ ನಾ ಫಿಶ್ ಕರಿ ಮಾಡ್ಕೊಳತ್ತೇನೆ ರೀ. ನೋಡಿರಿ ಏನೇನು ಸಾಮಗ್ರಿ ನಾನು ಹಾಕತ್ತೇನೆ ಅಂತಂದು. ಫಸ್ಟ್ ಬೆಳ್ಳುಳ್ಳಿ, ಆಮೇಲೆ ಹುಣಸೆ ಹಣ್ಣು, ಆಮೇಲೆ ಇದು ಕೋರಿಯಂಡರ್ ಸೀಡ್, ಜೀರಿಗೆ, ಮತ್ತು ಇಲ್ಲಿ ಮೆಣಸಿನ್ಕಾಯಿ ಸಿಗ್ತಾವ್ರಿ ಇಲ್ಲಿ ಫಿಶ್ ಕರಿ ಅಂತಂದು ಹೇಳಿ ಮಾಡಾಕಂತಂದಿಲ್ಲ ಆ ಮೆಣಸಿನ್ಕಾಯಿ. ಇದಕ್ಕೆ ಅಮ್ಸುಲ್ ತೊಗೊಂಡೇನಿ ಮತ್ತು ಅದಕ್ಕೆ ತ್ರಿಫಳ ಅಂತಾರೆ. ಸೊ ಅದು ಹಾಕ್ಲೇನು ಟೇಸ್ಟೇ ಬರೋದಿಲ್ಲ, ಅಂದ್ರೆ ಗೋವನ್ ಟೇಸ್ಟೇ ಬರೋದಿಲ್ಲ. ಅವ್ನು ಹಾಕಬೇಕಾಕೈತಿ. ಬಟ್ ನಾನು ಅಮ್ಸೂಲು ಮತ್ತು ತ್ರಿಫಳನ ರುಬ್ಕೊಳ್ಳೋದಿಲ್ಲ, ಬಾಕಿ ಎಲ್ಲನೂ ನಾನು ರುಬ್ಕೋತೀನಿ. ಅವನು ಕುದಿಯೋಬೇಕಾರೆ ಅವ್ನು ಹಾಕಿಬಿಡ್ತೇನೆ ನಾನು, ಆವಾಗ ಟೇಸ್ಟ್ ಬರ್ತೈತೆ ರೀ ಅದು. ಸೊ ನೋಡಿರಿ ಈಗ ಜಾರ್ ಒಳಗೆ ಅವೆರಡು ಬಿಟ್ಟು ಉಳಿದಿದ್ದೆಲ್ಲನೂ ಹಾಕ್ಕೊಂಡೇನಿ ನಾನು. ಕಾಯಿ, ಅರ್ಶಿಣ ಪುಡಿ, ಮೆಣಸಿನ್ಕಾಯಿ, ಹುಣಸೆ ಹಣ್ಣು. ಈಗ ಅದನ್ನು ರುಬ್ಬಾಕತ್ತೇನೆ ನೋಡಿರಿ. ಈಗ ಆಲೂ ಪರೋಟ ಮಾಡ್ಕೊಳಕ್ಕೆ ಸೊ ಕುದ್ದಿದ್ದು ಆಲೂ ತೊಗೊಂಡೇನಿ. 3 ಸೀಟಿ ಹೊಡ್ಸೇನಿ ರೀ ಅವನು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೇನಿ. ಅರಿಶಿನ, ಖಾರ ಮತ್ತು ಅದು ಬೆಳ್ಳುಳ್ಳಿ ಅದ್ರಕ್ಕಿಂತ ಪೇಸ್ಟ್ ಸಿಗ್ತೈತಲ್ರಿ, ಅದನ್ನೂ ಹಾಕ್ಕೋಬೋದು ನಾವು. ಲಿಂಬೆಹಣ್ಣು ಇತ್ತಂದ್ರೆ ಲಿಂಬೆಹಣ್ಣು ಹಾಕ್ಕೋಬೋದು. ಪುದೀನ ಇತ್ತಂದ್ರೆ ಮನ್ಯಾಗ ಪುದೀನೂ ಹಾಕ್ಕೋಬೋದು. ಅಂದ್ರೆ ಟೇಸ್ಟ್ ಭಾರಿ ಬರ್ತೈತಿ. ಕೊತ್ತಂಬರಿನೂ ಹಾಕ್ಕೋಬೋದು, ಒಬ್ಬೊಬ್ಬರು ಉಳ್ಳಾಗಡ್ಡಿನೂ ಹಾಕ್ಕೋತಾರೆ. ನನಗೆ ಇದಿಷ್ಟು ಬೇಕಂತಂದು ಇಷ್ಟು ಸೊ ಈಗ ಕರಿಗೆ ಏನೇನು ಬೇಕು ನೋಡಿರಿ. ಇದು ಸೋಲ್ ಹೇಳಿದ್ದೆ ನಾನು. ಆಮೇಲೆ ಹಸಿ ಉಳ್ಳಾಗಡ್ಡಿ ಮತ್ತು ಹಸಿ ಮೆಣಸಿನ್ಕಾಯಿ. ಈಗ ಒಂದು ಪಾತ್ರೆ ತೊಗೊಂಡೇನಿ, ಅದಕ್ಕೆ ಎಣ್ಣೆ ಹಾಕಿನಿ. ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಉಳ್ಳಾಗಡ್ಡಿ ಮತ್ತು ಹಸಿ ಮೆಣಸಿನ್ಕಾಯಿ ಹಾಕಿ ಚಂದಂಗೆ ಫ್ರೈ ಮಾಡ್ಕೋಬೇಕು ರೀ. ಅವು ಟ್ರಾನ್ಸ್ಪರೆಂಟ್ ಆಗಬೇಕು. ಅವು ಅಲ್ಲಿ ಮಟ್ಟ ನಾವು ಹಂಗೆ ಫ್ರೈ ಮಾಡ್ಕೊಳ್ಳೋಣ. ಅಂದ್ರೆ ಅದ್ರದ್ದು ರುಚಿ ಎಲ್ಲ ಹೋಗ್ಬಿಟ್ಟಿರ್ತೈತಲ್ಲ ಎಣ್ಣೆ ಒಳಗೆ, ಇನ್ನೂ ಮಸ್ತ್ ಟೇಸ್ಟಾಗಿ ಬರ್ತೈತೆ ಅದು. ನಮ್ದು ಫಿಶ್ ಕರಿ ಹಿಂಗೆ ಮಾಡ್ತಾರೆ ರೀ ಗೋವಾದೊಳಗೆ ಫಿಶ್ ಕರಿ. ನೋಡಿರಿ ಹಿಂಗೆ ಕಲಿಸ್ಕೋಬೇಕು ಚಂದಂಗೆ. ಸ್ವಲ್ಪ ಹೈ ಫ್ಲೇಮ್ದಾಗ ಇಟ್ಕೊಂಡು ಕಲಿಸ್ಕೊರಿ. ಟ್ರಾನ್ಸ್ಪರೆಂಟ್ ಆಗೋ ಮಟ್ಟ ಕಾಯೋಣ. ನೋಡಿರಿ ಟ್ರಾನ್ಸ್ಪರೆಂಟ್ ಆತ ನೋಡಿರಿ. ಈಗ ರುಬ್ಬಿದ್ದ ಈ ಪೇಸ್ಟ್ ಹಾಕ್ಕೊಳ್ಳೋಣ ಅದಕ್ಕೆ. ಹಂಗೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ರೀ. ಅದಕ್ಕೆ ನೀರು ಹಾಕ್ಕೊಂಡು ಸ್ವಲ್ಪ ಕುದ್ಯಾಕೆ ಬಿಟ್ಬಿಡೋಣ. ಅದನ್ನು ಕುದ್ದಾದ್ಮೇಲೆ ನಾವು ತ್ರಿಫಳ ಮತ್ತು ಅಮ್ಸುಲ್ ಏನು ಇಟ್ಟಿದ್ವಲ್ಲ ಸೈಡ್, ಅವನ್ನ ಹಾಕಿ ಕುದಿಸ್ಕೊಳ್ಳೋಣ. ಸೊ ಈಗ ಕುದಿಯೋ ಮಟ್ಟ ಅಂದ್ರೆ ನಾವು ಆಲೂ ಪರೋಟ ಮಾಡ್ಕೊಳ್ಳೋಣ ರೀ. ಈಗ ಆಲೂ ಪರೋಟ ಮಾಡ್ಕೊಳಕ್ಕೆ ನಾನು ಉಂಡೆ ತಯಾರಿ ಮಾಡ್ಕೊಂಡೇನಿ ನೋಡಿರಿ. ಫಸ್ಟ್ ಹಿಟ್ಟು ತೊಗೊಂಡು ಸ್ವಲ್ಪ ರೌಂಡ್ ಶೇಪ್ನಾಗ ಇದು ಮಾಡಿ ಅದ್ರ ಒಳಗೆ ನಾವು ಕಲಿಸಿಟ್ಟಿದ್ದ ಆಲೂದಿತ್ತಲ್ಲ ಅದು ಹಾಕಿ ಈಗ ಚಪಾತಿಗತ್ಲೆ ನಾನು ಅದನ್ನು ಲಟ್ಟಿಸ್ಕೊಳತ್ತೇನೆ ನೋಡಿರಿ. ಹಿಂಗೆ ಲಟ್ಟಿಸ್ಕೊಂಡು, ಯಾಕಂದ್ರೆ ಟೈಮ್ ವೇಸ್ಟ್ ಆಗಂಗಿಲ್ಲ. ಅತ್ತಾಗಲ್ಲಿ ಸಾರು ಹಾಕಿರ್ತೈತಿ, ಇತ್ತಾಗಿಲ್ಲಿ ನಮ್ದು ಬ್ರೇಕ್ಫಾಸ್ಟು ರೆಡಿ ಮಾಡ್ಕೊಂಬಿಡೋಣ ನಾವು. ಆ್ಯಕ್ಚುಲಿ ರೌಂಡ್ ಮಾಡೋಕ್ಕೆ ನನಗೆ ಬರೋದಿಲ್ಲ, ಹೆಂಗೆಂಗೋ ಟ್ರೈ ಮಾಡಾಕತ್ತೇನಿ ನೋಡಿರಿ. ಆದರೂ ರೌಂಡ್ ಆತು ನಂದು ಆಲೂ ಪರೋಟ ನೋಡಿರಿ. ಸೊ ಅಲ್ಲಿ ಸಾರು ಕುದಿಯತೈತಿ, ಇಲ್ಲಿ ಆಲೂ ಪರೋಟ ಆಗತೈತಿ. ಆಲೂ ಪರೋಟ ಅಂದಮೇಲೆ ನಾವು ಫಿಶ್ ಫ್ರೈ ಮಾಡ್ಕೊಳ್ಳೋಣ. ಯಾರ್ಯಾರು ನನ್ನ ವ್ಲಾಗ್ ನೋಡಾತೀರಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಹಿಟ್ ದ ಬೆಲ್ ಐಕಾನ್. ನೋಡಿರಿ ಈಗ ನಾನು ತೆವಿಗೆ ಹಾಕ್ಕೋತೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ತೆವಿಗೆ, ಅಂದ್ರೆ ಸ್ವಲ್ಪ ಚಲೋದಂಗೆ ಟೇಸ್ಟ್ ಬರ್ತೈತೆ ನಮ್ದು ಆಲೂ ಪರೋಟ. ನೋಡಿರಿ ಎಣ್ಣೆ ಹಾಕ್ಕೊಂಡ್ಮೇಲೆ ನಾನು ಹಿಂಗೆ ಹಾಕಿ ಸ್ವಲ್ಪ ಚಲೋತ್ತಂಗೆ ಬೇಯಿಸ್ರಿ. ಅದನ್ನು ಮಸ್ತ್ ಚಪಾತಿಗತ್ಲೆನ ಬೇಯಿಸೋಣ. ಬೇಯಿಸಾದ್ಮೇಲೆ ತಿನ್ನೋಣ ನೋಡಿರಿ.
ನಮ್ಮ ಫಿಶ್ ಕರಿ ಈಗ ಕುದ್ದೈತಿ. ಸೊ ಅದಕ್ಕೆ ರುಚಿಗೆ ತಕ್ಕಷ್ಟು ನಮಕ್ ಹಾಕ್ಕೊಳ್ಳೋಣಂತ. ಯಾಕಂದ್ರೆ ನಾವು ಅದು ಫಿಶ್ ಒಳಗೂ ನಾವು ಇಟ್ಟಿದ್ವಲ್ಲ ನಮಕ್, ಅದಕ್ಕೆ ಈಗ ಸ್ವಲ್ಪ ನಮಕ್ ಹಾಕ್ಕೊಳ್ಳೋಣ. ಆಮೇಲೆ ಹೆಚ್ಚು ಕಡಿಮೆ ಬೇಕಂತಂದ್ರೆ ಮುಂದೆ ಹಾಕ್ಕೊಳಕ್ಕೆ ಬರ್ತೈತಿ. ಈಗ ನೋಡ್ರಿ ನಾನು ಫಿಶ್ ಹಾಕ್ಕೊಂಡೇನಿ ಕುದಿಯೋ ಅಂಥ ಕರಿ ಒಳಗೆ. ಪರೋಟನೂ ರೆಡಿ ಆಯ್ತು. ಈಗ ನಾವು ಫಿಶ್ ಫ್ರೈ ಮಾಡ್ಕೊಳ್ಳೋಣಂತ. ಸೊ ಫಿಶ್ ಫ್ರೈ ಮಾಡ್ಕೊಳಕ್ಕೆ ನಾನು ರವೆ ತೊಗೊಂಡೇನಿ, ಇಲ್ಲಿ ಬಾಂಬೆ ರವೆ. ಈಗ ನೋಡ್ರಿ ಫಿಶ್ ಹೆಂಗೆ ಹಚ್ಕೊಳಕತ್ತೀನಿ. ರವದ್ದು ಫಿಶ್ ಫ್ರೈಯ ಬ್ಯಾರೆನೇ ಟೇಸ್ಟ್ ಇರ್ತೈತೆ ಬಿಡ್ರಿ. ಆಹಾ, ಅನ್ನ ಹುಟ್ಟು ಟೇಸ್ಟ್ ಇರ್ತೈತೆ. ಹಂಗೆ ತಿನ್ನಾಕತ್ರ 2-3 ತಿನ್ಲಾರ್ದ ಹೇಳಂಗೆ ಇಲ್ಲ ನಾವಂಕರು. ಮೊದಲು ಪಾಂಪ್ಲೇಟ್ ತೊಗೊಂಡಿದ್ದೆ ನಾನು. ನೋಡ್ರಿ ಹಿಂಗೆ ಚಂದಂಗೆ ರವೆ ಹಚ್ಕೊಂಡು ಎಣ್ಣೆ ಒಳಗೆ ಬಿಟ್ಬಿಡೋಣಂತ. ನೋಡ್ರಿ ಎಣ್ಣೆ ಒಳಗೆ ಬಿಟ್ಕೊಂಡ್ಬಿಡೋಣ ತಮಿ ಒಳಗೆ. ಚಲೋ ತಂಗೆ ಫ್ರೈ ಆಗಲಿ. ಲೋ ಫ್ಲೇಮ್ದಾಗ ಇಟ್ಟಿದ್ದು ಮಾಡೋಣ, ಖಾಟನೂ ಆಗಂಗಿಲ್ಲ. ಸೊ ಇವತ್ತಿನ ವ್ಲಾಗ್ ನಾವು ಇಲ್ಲೇ ಎಂಡ್ ಮಾಡೋಣ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವ್ಲಾಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್